ಥೇರಿ ಕ್ಲಾಸ್ ತಗೋತಾ ಇದ್ದೀನಿ. ಸೊ ನನಗೆ ಥೇರಿ ಇದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ, ಸೊ ಆಲ್ಮೋಸ್ಟ್ ನಾನು ರೆಕ್ಟಿಫೈ ಮಾಡ್ಕೊತಾ ಇದ್ದೀನಿ. ಸಿನಾರಿಯೋಸ್ದ ಬೇರೆ ಬೇರೆ ಪರ್ಸನ್ಸ್ ನೋಡಿ ನಾವು ಡಿಫೈನ್ ಮಾಡ್ಕೋಬಾರ್ದು. ಸೊ ನಮ್ದು ಏನು ಸ್ಟ್ರೆಂಗ್ತು, ನಮ್ದು ಏನು ಮಿಸ್ಟೇಕ್ಸ್, ಸೊ ಬೇರೆ ಯಾರ್ದೋ ನೋಡಿ ನಾವು ನಮ್ದು ಮೈಂಡನ್ನು ಚೇಂಜ್ ಮಾಡ್ತೀವಿ. ಟ್ರೇಡ್ ಮಾಡಿಲ್ಲ, ಜಸ್ಟ್ ಮಾಡಿರೋದು ನೋಡಿದ್ದೀನಿ ಅಷ್ಟೇ. ಜಾಸ್ತಿ ನೆಗೆಟಿವ್ ಕೇಳಿದ್ದೀನಿ, ಪಾಸಿಟಿವ್ನು ಕೇಳಿದ್ದೀನಿ. ಬಟ್ ಇಲ್ಲಿ ಬಂದು ಜಾಯಿನ್ ಆದ ಹೋಗಿ ಬಂದಿದ್ದೆ, ನಾನು ಟ್ರೇಡ್ ಮಾಡ್ಬೋದು. ಟ್ರೇಡಿಂಗ್ ಅಂದರೆ ಜನರ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸ್, ಏನೋ ಒಂದು ಗ್ಯಾಮ್ಲಿಂಗ್ ಆ ಥರ ಎಲ್ಲ ಹೇಳ್ತಾ ಇದ್ದೆ. ಜೀರೋ ನಾಲೆಡ್ಜ್ ಅಲ್ಲಿ ಬಂದೆ, ಬಟ್ ಇಲ್ಲಿ ಬಂದ್ಮೇಲೆ ಪಾಸಿಟಿವ್ ಫೀಲಿಂಗ್ ಬಂದಿದೆ, ಟ್ರೇಡಿಂಗ್ ಕಲ್ತು ಮಾಡ್ಬೋದು ಅಂತ. ಈ ಶೇರ್ ಮಾರ್ಕೆಟ್ ನನಗೆ ಏನು ಗಂಧ ಗಾಳಿ ಏನು ಗೊತ್ತಿರಲಿಲ್ಲ. ತುಂಬಾ ಶೇರ್ ಇನ್ವೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತ ಕಡೆಯಿಂದ ಮೋಸ ಮಾಡ್ತಾರೆ ಇನ್ವೆಸ್ಟ್ ಮಾಡಿಸ್ಕೊಂಡು. ಅದೇ ನಾನು ಹೇಳ್ತಿದ್ದೆ ಇಂಡೈರೆಕ್ಟ್ ಆಗಿ ಅಷ್ಟು ನೀವು ಸಂಪಾದನೆ ಮಾಡಿ ನೋಡುವ ಅಂತ. ಅದು ಬೇಡ ಸರ್, ಇನ್ವೆಸ್ಟ್ ಬಗ್ಗೆ ಹೇಳಿ ಅಂತ ಹೇಳಿದೆ. ಅದು ಹೇಳಿದ್ ನನಗೆ ಅಂತ ಕ್ಯೂರಿಯಾಸಿಟಿ ಆಗೋಯ್ತು. ಎಲ್ಲೆಲ್ಲೋ ಕಳ್ದಾಕ್ಬಿಟ್ಟಿದ್ದೆ, ಎಷ್ಟೋ ಲಕ್ಷ ದುಡ್ಡು ಕಳ್ದಾಕ್ಬಿಟ್ಟಿದ್ದೀವಿ. ಸರಿ ಏನು ಇಷ್ಟೇ ಲೈಫ್ ಹಿಂಗೆ ಇದೇ ಆಗ್ಬಿಟ್ಟಿದ್ಯಾ ಅಂತ ಎಷ್ಟೋ ಸರಿ ನಾನು ಯೋಚನೆ ಮಾಡ್ತಾ ಇದ್ದೆ. ಒಂದೊಳ್ಳೆ ಲೈಫ್ ಸಿಕ್ಕಿದೆ. ನನ್ನ ಹೆಸರು ಸಂಗಮೇಶ್ ಅಂತ. ನಾನು ಪ್ರೀವಿಯಸ್ಲಿ ಟ್ರೇಡ್ ಮಾಡಿದ್ದೀನಿ, ಬಟ್ ನಾನಿಲ್ಲಿ ಕೋರ್ಸ್ ನಾನು ಆ್ಯಕ್ಚುಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ನನಗೆ ಬಂದಿರೋದೇ ಟ್ರೇಡಿಂಗ್ ಹಬ್ ಕ್ಲಾಸಸ್ ಇದು. ಸೊ ನಾನು ಇಲ್ಲಿ ಬಂದು ಲಾಸ್ಟ್ 3 ಡೇಸಿಂದ ನಾನು ಥೇರಿ ಕ್ಲಾಸ್ ತಗೋತಾ ಇದ್ದೀನಿ. ಸೊ ನನಗೆ ಥೇರಿ ಇದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ, ಸೊ ಆಲ್ಮೋಸ್ಟ್ ನಾನು ರೆಕ್ಟಿಫೈ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇವಾಗ ಪ್ರಾಕ್ಟಿಕಲ್ಸಲ್ಲಿ ಕ್ಲಾಸ್ ನೋಡಬೇಕು, ಲೈವ್ ಇದೆ. ಸೊ ನನಗೆ ಓವರ್ ಆಲ್ ಥೇರಿ ಕ್ಲಾಸಸ್ ಎಲ್ಲ ತುಂಬ ಚೆನ್ನಾಗೇ ಅನಿಸಿದೆ. ನವೀನ್ ಸರ್ ಆಗಲಿ, ರಮೇಶ್ ಸರ್ ತುಂಬ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಸೊ ನೆಗೆಟಿವ್ ಅಂದರೆ ಅದೇ ಬೇರೆ ಬೇರೆ ಸಿನಾರಿಯೋಸ್ದ ಬೇರೆ ಬೇರೆ ಪರ್ಸನ್ಸ್ ನೋಡಿ ನಾವು ಡಿಫೈನ್ ಮಾಡ್ಕೋಬಾರ್ದು. ಸೊ ನಮ್ದು ಏನು ಸ್ಟ್ರೆಂಗ್ತು, ನಮ್ದು ಏನು ಮಿಸ್ಟೇಕ್ಸು, ನಮ್ದು ಏನು ಇದೆ ಅದ್ರ ಮೇಲೆ ನಾವು ಓನ್ ಆಗಿ ನಾವು ಸೆಟ್ ಮಾಡ್ಕೋಬೇಕಂತ ನಾನು. ಸೊ ಬೇರೆ ಯಾರ್ದೋ ನೋಡಿ ನಾವು ನಮ್ದು ಇದನ್ನ ಮೈಂಡನ್ನು ಚೇಂಜ್ ಮಾಡ್ತೀವಿ. ಸೊ ನಮ್ಗೆ ಏನಾರು ಇದಾದ್ರೆ ನಾವು ಏನಾರು ಇನ್ನೂ ಕಲಿಬೇಕು ಹೊರತು. ನನ್ನ ಹೆಸರು ಆಶಾ ಅಂತ ಹೇಳಿ. ನಾನು ಪ್ರೀವಿಯಸ್ಲಿ ಟ್ರೇಡ್ ಮಾಡಿಲ್ಲ, ಜಸ್ಟ್ ಮಾಡಿರೋದು ನೋಡಿದ್ದೀನಿ ಅಷ್ಟೇ. ಜಾಸ್ತಿ ನೆಗೆಟಿವ್ ಕೇಳಿದ್ದೀನಿ, ಪಾಸಿಟಿವ್ನು ಕೇಳಿದ್ದೀನಿ. ಬಟ್ ಇಲ್ಲಿ ಬಂದು ಜಾಯಿನ್ ಆದ್ಮೇಲೆ ನನಗೆ ಒಂದು ಇವಾಗ ಹೋಪ್ ಬಂದಿದೆ, ನಾನು ಟ್ರೇಡ್ ಮಾಡ್ಬೋದು, ಕಲ್ತ್ಕೋಬಹುದು ಅಂತ ಹೇಳಿ. ಸೊ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟು ಪ್ಲಾನ್ಸ್ ಎಲ್ಲ ಗೊತ್ತಾಯ್ತು ಫಿನಾನ್ಷಿಯಲ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ. ಟ್ರೇಡಿಂಗ್ ಮಾಡೋಕ್ಕೂ ನನಗೆ ಯಾವ ತರ ಕಲಿಬೇಕು ಮಾಡಬೇಕು ಅದೆಲ್ಲ ಗೊತ್ತಾಯ್ತು. ಸೊ ನನಗೆ ಚೆನ್ನಾಗಂತ ಅನಿಸ್ತಾ ಇದೆ. ನನ್ನ ಹೆಸರು ರಾಶಿಕ್ ಅಂತ, ಮ್ಯಾಂಗ್ಳೂರಿಂದ ಬಂದಿದ್ದೀನಿ. ಟ್ರೇಡಿಂಗ್ ಅಂದ್ರೆ ಜನರ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸ್, ಏನೋ ಒಂದು ಗ್ಯಾಮ್ಲಿಂಗ್ ಆ ತರ ಎಲ್ಲ ಹೇಳ್ತಾ ಇದ್ದೆ. ಅಂದ್ರೆ ಇಲ್ಲಿಗೆ ಬಂದ ನಂತರ ನನಗೆ ಸ್ವಲ್ಪ ಈಗ ಟ್ರೇಡಿಂಗ್ ವಿಷಯ ಹೇಗೆ, ಅದು ಅಂದ್ರೆ ಬಿಸ್ನೆಸ್ ಟ್ರೇಡಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಆ ತರ ಈ ತರ ಎಲ್ಲ ಸ್ವಲ್ಪ ನಾಲೆಜ್ ಎಲ್ಲ ಸಿಗುತ್ತೆ. ಹಾಯ್, ನನ್ನ ಹೆಸರು ಧರ್ಣೀಶ್ ಅಂತ. ಜೀರೋ ನಾಲೆಡ್ಜ್ ಅಲ್ಲಿ ಬಂದೆ, ಬಟ್ ಇಲ್ಲಿ ಬಂದ್ಮೇಲೆ ಪಾಸಿಟಿವ್ ಫೀಲಿಂಗ್ ಬಂದಿದೆ, ಟ್ರೇಡಿಂಗ್ ಕಲ್ತು ಮಾಡ್ಬೋದು ಅಂತ. ಹಲೋ, ನನ್ನ ಹೆಸರು ಜಗದೀಶ್ ಅಂತ. ಈ ಶೇರ್ ಮಾರ್ಕೆಟ್ ನನಗೆ ಏನು ಗಂಧ ಗಾಳಿ ಏನು ಗೊತ್ತಿರಲಿಲ್ಲ. ಆದ್ರೆ ತುಂಬಾ ಕೇಳಿದ್ದೆ, ಅಲ್ಲಿ ಇಲ್ಲಿ ಕೇಳಿದ್ದೆ. ತುಂಬಾ ಶೇರ್ ಇನ್ವೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ, ಹಂಗ್ ಮಾಡ್ತಾರೆ ಅಂತ. ಕೆಲವು ಕಡೆಯಿಂದ ಮೋಸ ಮಾಡ್ತಾರೆ ಇನ್ವೆಸ್ಟ್ ಮಾಡಿಸ್ಕೊಂಡು. ಅಲ್ಲೇ ಹಾಕಿದ್ದೀನಪ್ಪ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ದೀನಿ ಹಿಂಗೆ ಅಂತ. ಅದರಿಂದ ನಾವು ಸ್ವಲ್ಪ ತಲೆ ಕೆಡ್ಸ್ಕೊಂಡಿರಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ನಾಗಪ್ಪ ಸರ್ ಅವರು ಇದಕ್ಕೊಂದು ಅವಕಾಶ ಕೊಟ್ಟರು. ಅವರು ಫಸ್ಟ್ ಹೇಳ್ತಿದ್ರು ಹಿಂಗೆ ಅಂತ. ಅದೇ ನಾನು ಹೇಳ್ತಿದ್ದೆ ಇಂಡೈರೆಕ್ಟ್ ಆಗಿ ಫಸ್ಟ್ ನೀವು ಸಂಪಾದನೆ ಮಾಡಿ ನೋಡುವ ಅಂತ. ಅವರು ತೋರಿಸ್ತಾ ಇದ್ರಿ, ಹಿಂಗೆ ನೀವು ಮಾಡ್ತಾ ಹಿಂಗೆ ಮಾಡ್ತಾ ಇದೀನಿ ಅಂತ. ಅದು ಬೇಡ ಸರ್, ಇನ್ವೆಸ್ಟ್ ಬಗ್ಗೆ ಹೇಳಿ ಅಂತ ಹೇಳಿದೆ. ಅದು ಹೇಳಿದ್ ನನಗೆ ಅಂತ ಕ್ಯೂರಿಯಾಸಿಟಿ ಆಗೋಯ್ತು. ಎಲ್ಲೆಲ್ಲೋ ಕಳ್ದಾಕ್ಬಿಟ್ಟಿದ್ದೆ, ಎಷ್ಟೋ ಲಕ್ಷ ದುಡ್ಡು ಕಳ್ದಾಕ್ಬಿಟ್ಟಿದೀವಿ. ಯಾಕೆ ನಾವು ಇದೊಂದು ಮಾಡಬಾರ್ದು ಅಂತ. ಅದಕ್ಕೆ ನಾವು ಶುಕ್ರವಾರ, ಶನಿವಾರ, ಭಾನುವಾರ ಕ್ಲಾಸ್ ಇರ್ತದೆ, ಮಿಸ್ ಮಾಡದೆ ಬನ್ನಿ. ನವೀನ್ ಸರ್ ತುಂಬಾ ಅದ್ಭುತ, ಹೋದ ತಕ್ಷಣ ನಿಮ್ಗೆ ಒಂದು ಮಿರಾಕಲ್ ಸಿಗುತ್ತೆ ಅಂತ ಹೇಳಿದ್ರು. ಹಂಗ ಅನ್ನುತ್ತೆ ನಿಜವಾಗ್ಲೂ. ಇಲ್ಲಿ ಬಂದ್ಮೇಲೆ ನನಗಂತೂ ನವೀನ್ ಸರ್ ಫಸ್ಟ್ ಡೇನೇ ಕ್ಲಾಸ್ ತಗೊಂಡ್ರು. ವಯಸ್ಸು ಚಿಕ್ಕದಾದ್ರು ನನಗನ್ನಿಸ್ತು ಅಂದ್ರೆ ಒಂದು ಗುರುಗಳು ಅಡ್ಬೇಡಿ ಅಂತ ಹೇಳ್ತಾರೆ. ಆದ್ರೂ ನನಗೆ ಆ ಸ್ಥಾನದಲ್ಲಿ ಕರಿಬೇಕಂತ ಆಸೆ. ಅದು ಇರ್ಲಿ ಪರವಾಗಿಲ್ಲ, ಫ್ರೆಂಡ್ ಆಗಿ ಕರಿತೀನಿ ಅವ್ರನ್ನ. ಅದು ಮತ್ತೆ ಅದ್ಭುತವಾಗಿ ನನಗಂತೂ ಸಿಕ್ಕಾಪಟ್ಟೆ ಒಂದು ಇಂಟ್ರೆಸ್ಟ್ ಆಗೋಯ್ತು. ಸೊ ಇನ್ನು ಏನಪ್ಪಾ ಅಂದ್ರೆ ಇನ್ನೊಂದು ಯಾವಾಗಲೂ ಸಿಗ್ಬೇಕಾಗಿರೋ ಅವಕಾಶ ಇವಾಗ ಅವಕಾಶ ಸಿಕ್ಕಿದೆ. ಅದು ನಾನು ಖಂಡಿತ ಉಪಯೋಗಿಸ್ಕೊಳ್ತೀನಿ. ಯಾಕಂದ್ರೆ ಈಗ ನಾವು ಮೊದಲೆಲ್ಲ ಸುಮ್ಮನೆ ಯೂಟ್ಯೂಬ್ ನೋಡ್ತಿದ್ದೆ, ಅದು ನೋಡ್ತಿದ್ದೆ. ಶೇರ್ ಮಾರ್ಕೆಟ್ ಬಗ್ಗೆ ಏನು ಅರ್ಥ ಆಗ್ತಿರಲಿಲ್ಲ, ಏನೇನು ಹೇಳ್ತಾರೆ ಅಂತ. ಸೊ ಇದೆಲ್ಲ ಇಲ್ಲಿ ಟ್ರೈನಿಂಗ್ ತಗೊಂಡ್ಮೇಲೆ ಅಲ್ಲೋ ಕೇಳಿದಾಗ ಇನ್ನೂ ಸಣ್ಣ ಪುಟ್ಟ ವಿಷಯಗಳು ಇನ್ನೂ ಜಾಸ್ತಿ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ನಂತರ ಏನಪ್ಪಾ ಅಂದ್ರೆ ಈಗ ಆಲ್ಮೋಸ್ಟ್ ಬೇರೆ ಯೂಟ್ಯೂಬಲ್ಲಿ ನೋಡಿ ಸುಮ್ಮನೆ ಏನೋ ವಿಡಿಯೋಗಳು, ಸಿನಿಮಾ ನೋಡಿ ವೇಸ್ಟ್ ಮಾಡ್ತಾ ಇದೆ ಟೈಮ್ನ. ಈಗ ಆಲ್ಮೋಸ್ಟ್ ಈ ಒಂದು 3 ದಿನದಿಂದ ಬರೋ ಇದು ಟ್ರೇಡಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಬರ್ಕೊಂಡಿದ್ದೀನಿ ಅರ್ಥ ಆಗದೆ ಇರೋದನ್ನೆಲ್ಲ. ಸೊ ಅದನ್ನ ನೀಟಾಗಿ ಒಂದ್ಸರಿ ನೋಡ್ಕೊಂಡು ತಿರ್ಗಾ ಕನ್ಫ್ಯೂಸ್ ಆಗಿರೋದೆಲ್ಲ ಸ್ವಲ್ಪ ಮೊಬೈಲಲ್ಲಿ ಹುಡುಕ್ತಾ ಇರ್ತೀನಿ, ಹಿಂಗೆಲ್ಲ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಏನೋ ನನಗೆ ಲೈಫ್ ಸಿಕ್ತಂಗೆ ಆಗಿದೆ. ಏನೋ ಇಷ್ಟೇ ಲೈಫ್ ಹಿಂಗೆ ಇದೇ ಆಗ್ಬಿಟ್ಟಿದ್ಯಾ ಅಂತ ಎಷ್ಟೋ ಸರಿ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಒಂದೊಳ್ಳೆ ಲೈಫ್ ಸಿಕ್ಕಿದೆ. ಮುಂದಕ್ಕೆ ನಾನು ಸ್ವಲ್ಪ ಆದಷ್ಟು ನನ್ನ ಫ್ರೆಂಡ್ಸ್ಗಳು ಬೇಕಾದ ಅವಕಾಶ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಮಸ್ಕಾರ, ನಾನು ಶಿವ ಅಂತ ಪೀಣ್ಯದಿಂದ ಬಂದಿದ್ದೀನಿ. ನನಗೆ ಆನ್ಲೈನ್ ಟ್ರೇಡಿಂಗ್ ಬಗ್ಗೆ ನಮಗೆ ಇದಕ್ಕೂ ಮುಂಚೆ ಬೇಸಿಕ್ ನಾಲೆಡ್ಜು ಇರಲಿಲ್ಲ. ನಾನು ಗೂಗಲ್ ಸರ್ಚ್ ಮಾಡೇ ಬಂದ ಮೇಲೆ ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ನವೀನ್ ಸರ್ ಆಗ್ಬೋದು, ರಾಜೇಂದ್ರ ಸರ್ ಆಗ್ಬೋದು ತುಂಬ ಚೆನ್ನಾಗಿ ಬ್ರೀಫ್ ಮಾಡಿದ್ದಾರೆ. ಹಾಗೆ
ಮತ್ತು ನಾನು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಒಂದು ಕೇಳ್ಕೊಳ್ಳೋದೇನು ಅಂದರೆ ಎಜುಕೇಷನ್ ಜೊತೆಗೆ ಒಂದು PUC ಆದಮೇಲೆ ಒಂದು ಎಜುಕೇಷನ್ ಥರನೇ ಒಂದು ಮಕ್ಕಳಿಗೆ ಒಂದು ಇದೊಂದು ಟ್ರೈನಿಂಗ್ ಕೊಡಿಸಿದ್ರೆ ಅವ್ರ ಕೆರಿಯರ್ಗೆ ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತದೆ ಅಂತ ನನ್ನ ವೈಯಕ್ತಿಕ ಸಲಹೆ ಅಂತನಾದ್ರು ತಿಳ್ಕೊಳ್ಳಿ. ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ಒಬ್ಬ ಪೇರೆಂಟ್ಸು ತನ್ನ ಮಕ್ಕಳಿಗೆ ಒಂದು PUC ನಂತರ ಒಂದು ಈ ಟ್ರೇಡಿಂಗ್ ಹಬ್ಬಲ್ಲಾಗ್ಬೋದು ಮತ್ತೊಂದು ಶೇರ್ ಮಾರ್ಕೆಟ್ ಬಗ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟರೆ ಅವ್ರ ಆಲೋಚನೆಗಳು ಬೇರೆ ರೀತಿ ಇರ್ತದೆ. ಮತ್ತು ಮಾರ್ಕೆಟಿಂದ ಅದರಿಂದ ದುಡಿತಾರೋ ಅರ್ನ್ ಮಾಡ್ತಾರೋ ಇಲ್ಲ ಲಾಸ್ ಅದು ಸೆಕೆಂಡ್ರಿ, ಬಟ್ ಅವ್ರ ಥಿಂಕಿಂಗ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇರ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು. ಸೊ ಯಾವತ್ತು ನಾವೇ ಇದು ಮಾಡಿದ್ವಿ ಅಂತ ಅನ್ಕೊಂಬಿಡಿ, ನಿಮ್ಮಿಂದಾನೇ ನಾವಿರ್ತೀವಿ. ಓಕೆನಾ? ನೀವು ಇಲ್ಲಿ ಬಂದು ಫೀಸ್ ಕಟ್ಟೋದ್ರಿಂದ ಹಿಡಿದು ಎಷ್ಟೋ ದೂರದಿಂದ ನಂಬಿಕೆ ಇಟ್ಕೊಂಡು ಬಂದಿರ್ತೀರಾ. ಕೆಲವೊಂದು ಟೈಮಲ್ಲಿ ನಾವು 100% ಕೊಡೋಕ್ಕಾಗಿರಲ್ಲ, ಬಟ್ ಒಂದು ದಿವಸ ಸಿಕ್ಕಿಲ್ಲ ಅಂದ್ರೂ ಇನ್ನೊಂದು ದಿವಸ 100% ಇದ್ದೇ ಇರ್ತೀವಿ. ಇವಾಗ ಸರ್ ಮಾತಾಡಕ್ಕೆ ಬಂದಿರ್ತಾರೆ, ಇನ್ನೊಬ್ರು ಮಾತಾಡಕ್ಕೆ ಬಂದಿರ್ತಾರೆ. ಓಕೆನಾ? ಅಟ್ ಎ ಟೈಮ್ ಅವ್ರದ್ದೇನೋ 1 hour ಜಾಸ್ತಿ ಆಗಿಬಿಡುತ್ತೆ, ಸರ್ ಸ್ವಲ್ಪ 1 hour ಬೇಗ ಬಂದಿರ್ತಾರೆ, ನಾವು ಅವ್ರನ್ನ ಮಾತಾಡ್ತಾ ಇರ್ತೀವಿ. ಸ್ವಲ್ಪ ಪಾರ್ಶಾಲಿಟಿ ಏನಿಲ್ಲ, ನಿಮ್ಮ ಮಕ್ಳು ಅನ್ಕೊಳ್ಳಿ. ನಾವು ಇಲ್ಲಿ ನಿಮ್ಮ ಮಕ್ಕಳೇ, ನಾವು ನಿಮ್ಗಾದ್ರೆ ಅಣ್ಣ ತಮ್ಮಂದಿರು ಅನ್ಕೊಳ್ಳಿ, ನಿಮ್ಗಾದ್ರೇನು ಅಣ್ಣ ತಮ್ಮಂದಿರು ಅನ್ಕೊಳ್ಳಿ. ಓಕೆನಾ? ಇದು ನಿಮ್ಮ ಅಕಾಡೆಮಿ, ನೀವು ಯಾವಾಗ ಬೇಕೋ ಬನ್ನಿ, ಯಾವಾಗ ಬೇಕೋ ಡೌಟ್ಸ್ ಕ್ಲಿಯರ್ಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬ್ರಾಂಚಸ್ ಮಾಡಕ್ಕೂ ಟ್ರೈ ಮಾಡ್ತಾ ಇದೀವಿ, ಅಲ್ಲಲ್ಲಿ ರೆಫರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಲೈಫ್, ಸ್ಟಾಕ್ ಮಾರ್ಕೆಟ್ ಅನ್ನೋದು ಫ್ಯೂಚರ್. AI ಬರ್ಲಿ, ಸ್ಟಾಕ್ ಮಾರ್ಕೆಟ್ ಓವರ್ಕಮ್ ಮಾಡಕ್ಕಾಗಲ್ಲ. ಬಿಕಾಸ್ ಅಡಾಪ್ಷನ್ ಮಾಡ್ಕೊಂಡ್ರೆ ಯಾವ್ದು ಝೊಮ್ಯಾಟೊ ಮಾಡ್ಕೊಳತ್ತಾ, ಸ್ವಿಗ್ಗಿ ಮಾಡ್ಕೊಳತ್ತಾ. ಸೊ ಇವಾಗ FMCG ಆನ್ಲೈನ್ ಅಲ್ಲಿ ಡೆಲಿವರ್ ಮಾಡ್ತಾರೆ ಅನ್ಕೊಳ್ಳಿ, ನೆಕ್ಸ್ಟ್ ಡ್ರೋನ್ಸ್ ಅಲ್ಲಿ ಡೆಲಿವರ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಡ್ರೋನ್ಸ್ ಅಲ್ಲಿ ಡೆಲಿವರ್ ಮಾಡೋದು ನಿಮ್ Nifty 50 ಅಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಇರುತ್ತಾ Nifty 50 ಅಲ್ಲಿ? Nifty 50 ಯಾವತ್ತೂ 0 ಆಗಲ್ವಾ? ಸೊ ಟ್ರೈ ಮಾಡಿ. ಸೊ ಬೈ ಫ್ರಮ್ ಟುಮಾರೋ. ಓಕೆನಾ? ಡೋಂಟ್ ಮೇಕ್ ಇಟ್ ಲೇಟ್. ಅಂಡ್ ನೀವು ಸರ್ ಲೇಟ್ ಆಗ್ಬಿಟ್ಟಿದೆ ಅಂತ ಏನು ಪರವಾಗಿಲ್ಲ ಸರ್. KFC ಸ್ಟಾರ್ಟ್ ಆಗಿದ್ದು 65ನೇ ಏಜ್ ಅಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಬೇಗ, ಸ್ಟಾರ್ಟ್ ಅರ್ಲಿ ಇನ್ವೆಸ್ಟ್ಮೆಂಟ್ಸ್. ನಿಮ್ಮ ಹತ್ರ ಆಲ್ರೆಡಿ ಸ್ವಲ್ಪ ಕ್ಯಾಪಿಟಲ್ಸು, FDs, LICs ಏನೋ ಇರುತ್ತೆ, ಎಲ್ಲ ಬ್ರೇಕ್ ಮಾಡಿ ತೆಗೀರಿ, ಅದನ್ನ ಇನ್ವೆಸ್ಟ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.